ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕದನ ನಡೀತಾನೆ ಇದೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ರಾಗಾಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಡಿಕೆ ಹರಿಪ್ರಸಾದ್. ಅಧಿಕಾರ ಹಂಚಿಕೆ ಬಿಕ್ಕಟ್ಟಿನ ನಡುವೆ ಇದೀಗ ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ರಾಗಾಗೆ ಮಾಹಿತಿಯನ್ನ ನೀಡೋದಕ್ಕೆ ಖರ್ಗೆ ಮುಂದಾಗಿರುವಂತದ್ದು. ಸೊ ಮಹತ್ತರ ಸಭೆ ಕೂಡ ನಡೆಸೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕದನ, ರಾಜ್ಯದ ಬಿಕ್ಕಟ್ಟಿನ ಬಗ್ಗೆ ಪೆನ್ ಟು ಪೆನ್ ಮಾಹಿತಿಯನ್ನ ರಾಗಾಗೆ ನೀಡೋದಕ್ಕೆ ಸಜ್ಜಾಗಿರುವಂತದ್ದು. ಸಿಎಂ ಡಿಸಿಎಂ ಬಣಗಳ ಗುದ್ದಾಟದ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಡಲಿದ್ದಾರೆ. ಮಹತ್ವ ಪಡೆದುಕೊಂಡಿದ್ದಾರೆ ರಾಹುಲ್ ಹರಿಪ್ರಸಾದ್ ಭೇಟಿ. ಇನ್ನು ಎಲ್ಲವೂ ಕೂಡ ಸುಭೀಕ್ಷವಾಗಿದೆ ಎಂದಷ್ಟೇ ಹೇಳಿದ್ದಾರೆ ಹರಿಪ್ರಸಾದ್. ಸೊ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆಯ ಕದನ ದಿನೇ ದಿನೇ ಜೋರಾಗ್ತಾ ಇದೆ. ಬಟ್ ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ನಾಳೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ಖರ್ಗೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ದೆಹಲಿ ಪ್ರಯಾಣದ ಸಮಯ ಬದಲು ಆಗಿರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯನ್ನ ತೆರಳಲಿದ್ದಾರೆ ಖರ್ಗೆ. ಇವತ್ತಂತ ಹೇಳಲಾಗಿತ್ತು, ಇದೀಗ ಸಮಯ ಬದಲಾವಣೆ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೊಟ್ಟಿರುವಂಥದ್ದು. ಇವತ್ತು ಸಂಜೆ ದೆಹಲಿಗೆ ತೆರಳಬೇಕಿದ್ದಂತಹ ಎಐಸಿಸಿ ಅಧ್ಯಕ್ಷರು ನಾಳೆ ಬೆಳಗ್ಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣವನ್ನ ಮಾಡಲಿದ್ದಾರೆ. ಇನ್ನು ನಾಳೆ ಮಧ್ಯಾಹ್ನ 2:30ಕ್ಕೆ ದೆಹಲಿಯನ್ನ ತಲುಪಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖರ್ಗೆ ಅವರು. 2:30 ಸುಮಾರಿಗೆ ದೆಹಲಿಯಲ್ಲಿ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಟೇಟಸ್ ರಿಪೋರ್ಟ್ ನೀಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟ್ ಮಾಡಲಿದ್ದಾರೆ. ಸಿಎಂ ಬದಲಾವಣೆ ಬಗೆಗಿನ ಬೆಳವಣಿಗೆಯನ್ನ ಕುರಿತು ವಿವರಣೆಯನ್ನ ನೀಡುವ ಸಾಧ್ಯತೆಗಳು ಇದೆ. ಇನ್ನು ಖರ್ಗೆ ವರದಿ ಮೇಲೆ ಸಿಎಂ ಡಿಸಿಎಂ ಅನ್ನ ಕರೆದು ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ಖರ್ಗೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಖರ್ಗೆ ಭೇಟಿ ಅಂತಾನೆ ಹೇಳ್ಬೋದು. ಸೊ ನಾಳೆಗೆ ಸಮಯ ಕೂಡ ನಿಗದಿ ಆಗಿರುವಂಥದ್ದು. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಪಿನ್ ಟು ಪಿನ್ ಮಾಹಿತಿಯನ್ನ, ಅಂದ್ರೆ ಇಲ್ಲೇನು ಕದನ ನಡೀತಾ ಇದೆ ಪವರ್ ಫೈಟ್ ಬಗ್ಗೆ ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ನಂತರ ಸಿಎಂ ಡಿಸಿಎಂ ಅವರನ್ನ ಕರೆದು ರಾಗ ಕೂಡ ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಓವರ್ ಆಲ್ ಆಗಿ ನಾಳೆ ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ, ನಾಳೆ ಒಂದು ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಏನಾದ್ರೂ ಹೊರ ಬೀಳುತ್ತಾ ದೀಪಾ? ಕುತೂಹಲ ಇದೆ ತುಂಬಾ. ರೋಜಾ, ಒಂದು ರೀತಿಯಾಗಿ ನಾಳೆ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗ್ತಾ ಇದ್ದಾರೆ. ಅಂದ್ರೆ ಕಳೆದ 3 ದಿನಗಳಿಂದ ಅವರು ಇಲ್ಲೇ ಇದ್ರು. ಇಲ್ಲಿಂದ ದೆಹಲಿಗೆ ತೆರಳ್ತಾ ಇರುವಂತಹದ್ದು. ಪ್ರಮುಖವಾಗಿ ತೆರಳಿದ ಬಳಿಕ ರಾಹುಲ್ ಗಾಂಧಿಯ ಬಳಿ ಸಮಯವನ್ನ ಕೇಳಿ, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹದಿದೆ. ಪ್ರಸ್ತುತ ಬೆಳವಣಿಗೆಗಳು, ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಗೊಂದಲ ಎಲ್ಲದರ ಬಗ್ಗೆಯೂ ಕೂಡ, ಜೊತೆಗೆ ಶಾಸಕರು ಸಚಿವರುಗಳು ಒಂದಿಷ್ಟು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಗಳು ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಮುಂದಿಟ್ಟು ಏನು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂತಹದ್ದಿದೆ. ಬಹುತೇಕವಾಗಿ ಈ ತಿಂಗಳ ಒಳಗಾಗಿಯೇ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗಬಹುದು. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಗೊಂದಲಕ್ಕೆ ಒಂದು ಮದ್ದರಿಯುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿದ ಬಳಿಕ ಇಬ್ಬರು ನಾಯಕರು ಅಂದ್ರೆ ಸಿಎಂ ಡಿಸಿಎಂ ಅವ್ರನ್ನ ದೆಹಲಿಗೆ ಕರೆಸಿ ಒಂದು ಸ್ಪಷ್ಟತೆಯನ್ನ ಕೊಟ್ಟು ಕಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.